ಇಟ್ಟು ತಾನೆಯು ಮತ್ತೆ ಬರೆಯುವಳು ಹಿಂದೆ ಮುಂದೆಯು ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಸೆರಗಿನಲ್ಲಿ ಮತ್ತೆ ಮತ್ತೆ ಚಿಂತೆ ತನದು ಭಯ ದೇವಿ ಕಾದಿರೆ ದೇವಿನ ಕಾಪಾಡುವಂತ ಇನ್ಯಾವ ಚಿಂತೆ ಇತ್ತು ಮಲಯ ಸತ್ಯ ಸತ್ಯ ಬರದರ ಮತ್ತ ಸತ್ಯ ನುಡಿಯುವುದು ಭಯವದಿಲ್ಲ ಬ್ರಹ್ಮಾದಿಗಳದೆಂದಲ್ಲ. ಏನ್ ಅದ್ಭುತ ಎಂತ ಸಚ್ಚರಿತ್ರೆ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸಚ್ಚರಿತ್ರೆಯನ್ನ ನಾವು ನೀವು ಕೇಳಕತ್ತೀವಲ್ಲ. ಇನ್ನೊಂದು ಏನಂದ್ರೆ, ನಾನು ಒಂದಿಷ್ಟ ನನ್ನ ಅನುಭವ ಹೇಳ್ಬೇಕಾಗೈತಿ. ಕರೆ ಯಾರ ಮತ್ತ ಸಿಟ್ಟಿಗೆ ನನಗೇನು ಅಂದ್ರ ಮನಸ್ಸಿಗೆ ನೋವಾಕೈತಾರೆ ಅಂತಾರೆ. ಸಿಟ್ಟಿಗೆ ಮನಸ್ಸಿಗೆ ಉಬ್ಬಿಸ್ಕೊಂಡು ಅಂದ್ರ ನನಗೆ ತ್ರಾಸ ಆಕತಿ, ದುಃಖ ಆಕತಿ. ಯಾಕಂದ್ರೆ ಸಚ್ಚಾರಿತ್ರೆ ದೇವಿಯ ನಾಮಸ್ಮರಣೆ ಮಾಡುವಾಗ, ದೇವಿ ಚಾರಿತ್ರ್ಯವನ್ನು ಮಾತಾಡುವಾಗ ಯಾರು ಕೊಬ್ಬರಿಗೆಟ್ಟು ಮಾತಾಡಬಾರ್ದು. ನಕ್ಕಿ ಶಾಪಕತೆ, ನಕ್ಕಿ ತ್ರಾಸಕತೆ. ಅದಕ್ಕ ನಾ ಮುಗ್ಸಕ್ ಪ್ರಯತ್ನ ಮಾಡ್ತೇನೆ. ಒಂದು ಮಾತನ್ನು ಹೇಳ್ತೇನೆ. ಆ ಪುಣ್ಯಾತ್ಮ ಮೀಟಿಂಗ್ ದಾಗ ಬಂದಿದ್ರು. ನಾ ಮೊದಲ ಈ ಕಾರ್ಯಕ್ರಮದ ಪೂರ್ವದಲ್ಲಿ ಅಪ್ಪಾರ ಕರ್ಸಿದ್ರು. ನಾನು ಬಂದಿದ್ನ. ಬಂದಾಗ ಅವ್ರ ಪುಣ್ಯಾತ್ಮ ಅವನ ಹೆಸರು ಬರೋವಲ್ದು. ಒಂದು ಉದಾಹರಣೆ ಹೇಳ್ತಾನೆ. ನೀವು ಸೋಮಣ್ಣ ಕೊಪ್ಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಉಪಾಧಿಯಲ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರ ಶಿವಾನಂದ, ಪೂರ್ಣಾನಂದ, ಶ್ರದ್ಧಾನಂದ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಅವತಾರಗಳು ನಾನೇ ಎಂದಳಾದೇವಿ, ನಾನೇ ಎಂದಳಾದೇವಿ. 18ನೇ ಅಧ್ಯಾಯದ ಶ್ಲೋಕನು ಹಿಂಗೆ ಹೇಳ್ತದೆ ನೋಡ್ರಿ. ಏನದ? ದೇವ ದೇವನು ಹೇಳಿದ ಕರುಣದಿ ದೇವಿಯೊಳಗೈತ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಸಾಂಗದಲ್ಲಿ ವೃಷಭನಿಗೆ. ದೇವ ದೇವನು ಹೇಳಿದ ಕರುಣದಿ ದೇವಿಯೊಳಗೈತ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಸಾಂಗದಲ್ಲಿ ವೃಷಭನಿಗೆ. ಅದಕ್ಕೆ ನಿಮ್ಮ ತಾಳ್ಮೆಯಿಂದ ನೀವು ಕೇಳಿದ್ರಿ. ಅದಕ್ಕೆ ನಾನು ಸದಾವ ಕಾಲ ನಿಮಗೆ ಚಿರಋಣಿ. ಯಾಕಂದ್ರೆ ಅತ್ಯಂತ ಭಕ್ತಿಯಿಂದ ಹೇಳಿ ಕೇಳುವರಿಂಗೆ ಮುಕ್ತಿಯು ಬಹಳವುದು, ಸಂಪತ್ತು ಸಂತತಿ ಆಲಯದಲ್ಲ. ಹೌದು, ಅದನ್ನು ನಾನು ನಿಮಗೆ ಹೇಳ್ಬೇಕು. ಹೇಳಿಂದ ನಾನು ಭಕ್ತಿಯಿಂದ ಹೇಳ್ಬೇಕ, ಅದನ್ನ ನೀವು ಭಕ್ತಿಯಿಂದ ಕೇಳ್ಬೇಕಾದ್ರೆ. ಹೇಳಿ ಕೇಳುವರಿಂಗೆ ಮುಕ್ತಿಯು ಬಹಳವುದು ಅಷ್ಟೇ ಅಲ್ಲ, ಸಂಪತ್ತು ಸಂತತಿ ಆಲಯದ ಅದನ್ನು ನಾನು ನಿಮಗೆ ಹೇಳಿ ಕೇಳಂದ. ದನಕರವು ಹೆಚ್ಚುವವು ಮನೆಯಳು ಜಿನಸು ಜಿನಸಿನ ಧಾನ್ಯ ತುಂಬುತ್ತ ತನಗೆ ಆಗುವವು ನೆನೆಸದ ಮುನ್ನಕಾರಿಗಳು. ಶಿವಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ.